ಹಾಯ್ ಫ್ರೆಂಡ್ಸ್, ನಾನು ವೇದಾವತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ಅವಲಕ್ಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ, ಅಥವಾ ಇದನ್ನ ಅವಲಕ್ಕಿ ಚೂಡ ಅಂತಾನೆ ಹೇಳ್ಬೋದು. ಇದು ಸಂಜೆ ಸ್ನ್ಯಾಕ್ಸ್ಗೆ ಅಥವಾ ಟ್ರಾವೆಲ್ಗೆ ಎಲ್ಲಾದ್ರೂ ಹೋದಾಗ ಬಹಳ ಬೇಗನೆ ಮಾಡುವಂತಹ ಸ್ನ್ಯಾಕ್ಸ್ ಅನ್ನ ಮಾಡಿ ತಗೊಂಡೋಗ್ಬೋದು. ಒಂದ್ ವೇಳೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಫಸ್ಟ್ ನಾನು ಇಲ್ಲಿ ಪೇಪರ್ ಅವಲಕ್ಕಿ ತಗೊಳ್ತಾ ಇದ್ದೀನಿ. ಪೇಪರ್ ಅವಲಕ್ಕಿ ಬಂದ್ಬಿಟ್ಟು 3/4 kg ಅಷ್ಟು ತಗೊಂಡಿದ್ದೀನಿ. ಇದನ್ನ ಫಸ್ಟ್ ನಾವಿಲ್ಲಿ ಕ್ಲೀನ್ ಮಾಡ್ಕೋಬೇಕು, ಯಾಕೆಂದ್ರೆ ಅದರಲ್ಲಿ ಪುಡಿ ಇರುತ್ತೆ ಮತ್ತೆ ಕಸ ಇರುತ್ತೆ, ಹಾಗಾಗಿ ಅದನ್ನ ಸಪರೇಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ನಾನು ಇಲ್ಲಿ ಜಾಡಿ ತಗೊಂಡು ಸೋರ್ಸ್ಕೊಳ್ತೀನಿ. ಜಾಡಿಯಲ್ಲಿ ಈ ರೀತಿ ಸೋರ್ಸ್ಕೊಳ್ಳೋದ್ರಿಂದ ಪುಡಿ ಏನಿದೆ ಅದು ಕೆಳಗಡೆ ಉದುರುತ್ತೆ ಅಲ್ವಾ. ನೋಡಿ, ಇಷ್ಟೊಂದು ಪುಡಿ ಇದೆ, ಹಾಗೆ ಪುಡಿ ಕಸನು ಕೂಡ ಉದ್ರಿದೆ. ಹಂಗಾಗಿ ಜಾಡಿಯಲ್ಲಿ ಒಂದ್ಸಲ ಸೋರ್ಸಿ ಮಾಡಿಟ್ಕೊಂಡಿರೋದು. ಈಗ ಬಾಂಡ್ಲಿಲಿ ಅವಲಕ್ಕಿನ ಬಿಸಿ ಮಾಡ್ಕೊಳ್ತೀನಿ. ಅಂದ್ರೆ ಇಲ್ಲಿ ಎಣ್ಣೆ ಏನು ಹಾಕೊಳ್ಳೋದಿಲ್ಲ, ಹಂಗೆ ಡ್ರೈ ಆಗಿ ಬಿಸಿ ಮಾಡ್ಕೊಳ್ತೀನಿ. ಇಲ್ಲಿ ನೀವು ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ತೀರಾ ಅಂದರೆ ಸ್ವಲ್ಪ ನಿಧಾನಕ್ಕೆ ಬಿಸಿ ಮಾಡ್ಕೊಳ್ಬೋದು. ಇಲ್ಲ ಮೀಡಿಯಂ ಫ್ಲೇಮಲ್ಲಿ ನೀವು ಬಿಸಿ ಮಾಡ್ಕೊಳ್ತೀರಾ ಅಂತ ಅಂದರೆ ಅವಾಗ ತಿರ್ಸ್ಕೊಂತ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಕೆಳಗಡೆ ಇರುವಂಥ ಅವಲಕ್ಕಿ ಸೀಕೊಂಡ್ಬಿಡುತ್ತೆ. ಹಾಗಾಗಿ ಅವಾಗ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ ಅಥವಾ ಬಿಸಿ ಆಗುತ್ತೆ ಅಂದರೆ ಸೌಟಲ್ಲೇ ತಿರುಗಿಸ್ಕೊಂತ ಬಿಸಿ ಮಾಡ್ಕೊಳ್ಬೋದು. ಇಲ್ಲಿ ಅವಲಕ್ಕಿ ಬಿಸಿ ಆಗ್ತಾ ಏನಾಗುತ್ತೆ ಅಂದರೆ ಅವಲಕ್ಕಿ ಏನಿದೆ ಗಟ್ಟಿ ಆಗ್ತಾ ಹೋಗುತ್ತೆ ಮತ್ತು ಕ್ರಿಸ್ಪಿ ಕೂಡ ಆಗುತ್ತೆ. ಹಾಗಾಗಿ ಇದನ್ನ ಮಿಕ್ಸ್ ಮಾಡ್ಕೊತ ರೋಸ್ಟ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಅವಲಕ್ಕಿನ ಮುರಿದ್ರೆ ಕ್ರಿಸ್ಪಿ ತರ ಮುರ್ಕೋಬೇಕು. ಈಗ ಅವಲಕ್ಕಿ ಬಿಸಿ ಮಾಡ್ಕೊಂಡಿದ್ದಾಯ್ತು. ಈಗ ಕಾಳುಗಳನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಸಪ್ರೇಟ್ ಆಗಿ ಒಂದ್ ಸಣ್ಣ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ. ಎಣ್ಣೆನ ಸ್ವಲ್ಪ ಜಾಸ್ತಿನೇ ತಗೊಳ್ತೀನಿ. ಎಣ್ಣೆ ಬಿಸಿ ಆದ್ಮೇಲೆ ಶೇಂಗಾ ಹಾಕೊಳ್ತೀನಿ. ಇಲ್ಲಿ ಶೇಂಗಾ ಬಂದ್ಬಿಟ್ಟು 1 ಬೌಲ್ ಅಷ್ಟು ತಗೊಂಡಿದ್ದೀನಿ. ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಾಗೆ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಇದನ್ನ ಒಂದು ಬೌಲಿಗೆ ಎತ್ತಿಟ್ಕೊಳ್ತೀನಿ. ಈಗ ಅದೇ ಎಣ್ಣೆಗೆ ಗೋಡಂಬಿ ಹಾಕೊಳ್ತೀನಿ. ಗೋಡಂಬಿನ ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕೊಳ್ಳಿ. ಸ್ಮಾಲ್ ಕಪ್ಪಲ್ಲಿ 1 ಕಪ್ ಅಷ್ಟು ತಗೊಂಡಿದ್ದೀನಿ. ಗೋಡಂಬಿ ಜಾಸ್ತಿ ಹಾಕ್ದಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇದನ್ನ ಲೈಟ್ ಆಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಿಗೆ ಹಾಕೊಳ್ತೀನಿ. ಇಲ್ಲಿ ಗೋಡಂಬಿನ ಜಾಸ್ತಿ ಕೂಡ ಫ್ರೈ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋದು ಒಳ್ಳೇದು. ಈಗ ಹುರ್ಗಡ್ಲೆ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಹುರ್ಗಡ್ಲೆನ 1 ಬೌಲ್ ಅಷ್ಟು ತಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಲೈಟ್ ಆಗಿ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಈಗ ಇದನ್ನ ಒಂದು ಬೌಲಿಗೆ ಹಾಕೊಳ್ತೀನಿ. ಇಲ್ಲಿ ಎಣ್ಣೆಲಿ ಏನೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನೋ ಅದನ್ನೆಲ್ಲ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ತಾ ಇರೋದು. ಈಗ ಕೊಬ್ಬರಿ ಹಾಕೊಳ್ಳೋಣ. ಇಲ್ಲಿ ಕೊಬ್ಬರಿನ ಉದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿರೋದು. ಇದನ್ನ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಳ್ತೀನಿ. ಯಾಕೆ ಅಂದ್ರೆ ಕೊಬ್ಬರಿನ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ. ಯಾಕೆ ಅಂದ್ರೆ ಕೊಬ್ಬರಿನ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಳ್ತೀನಿ. ಈಗ ಇದನ್ನು ಕೂಡ ಬೌಲಿಗೆ ಎತ್ತಿಟ್ಕೊಳ್ತೀನಿ. ಈ ಅವಲಕ್ಕಿ ಚೂಡಾಗೆ ಇವುಗಳನ್ನೆಲ್ಲ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಕ್ರಿಸ್ಪಿ ಆಗಿರುತ್ತೆ ಅಲ್ವಾ. ಈಗ ಅದೇ ಎಣ್ಣೆಗೆ ದ್ರಾಕ್ಷಿ ಹಾಕೊಳ್ತಾ ಇದ್ದೀನಿ. ಇಲ್ಲಿ ದ್ರಾಕ್ಷಿ ಬಂದ್ಬಿಟ್ಟು 1/2 ಕಪ್ ಅಷ್ಟು ತಗೊಂಡಿದ್ದೀನಿ. ಇಲ್ಲಿ ನೀವು ದ್ರಾಕ್ಷಿನ ಎಷ್ಟು ಬೇಕೋ ನೋಡಿ ಹಾಕೊಳ್ಬಹುದು, ಯಾಕೆಂದ್ರೆ ದ್ರಾಕ್ಷಿ ಜಾಸ್ತಿ ಆಗ್ತಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇದು ಬೇಗ ಫ್ರೈ ಆಗೋದ್ರಿಂದ ಇದನ್ನ ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ. ಈಗ ಬಾದಾಮಿ ಹಾಕೊಳ್ತೀನಿ. ಇದನ್ನು ಕೂಡ ಅದೇ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾ ಇರುವಂತದ್ದು. ಇಲ್ಲಿ ಬಾದಾಮಿನ 1/2 ಕಪ್ ಅಷ್ಟು ತಗೊಂಡಿದ್ದೀನಿ. ಇಲ್ಲಿ ಬಾದಾಮಿ ಕೂಡ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಬಹುದು, ಯಾಕೆಂದ್ರೆ ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇದನ್ನು ಕೂಡ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ. ಈಗ ಇದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಹಸಿಮೆಣಸಿನ್ಕಾಯಿ ಮತ್ತೆ ಒಣಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ ಬಂದ್ಬಿಟ್ಟು ಒಂದು 7ರಿಂದ 8 ಪೀಸಸ್ ತಗೊಂಡಿದ್ದೀನಿ. ಹಾಗೆ ಒಣಮೆಣಸಿನ್ಕಾಯಿ ಕೂಡ ಅಷ್ಟೇ ತಗೊಂಡಿದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ ಬಂದ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಇದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಕೂಡ ಹಾಕೊಳ್ತೀನಿ. ಇದನ್ನು ಕೂಡ ಮೆಣಸಿನ್ಕಾಯಿ ಜೊತೆಗೆ ಫ್ರೈ ಮಾಡ್ಕೊಳ್ತೀನಿ. ಇದು ಫ್ರೈ ಆದ್ಮೇಲೆ ಹಾಗೆ ಅರಿಶಿನ ಪುಡಿ ಕೂಡ ಹಾಕೊಳ್ತೀನಿ. 1-1.5 ಸ್ಪೂನ್ ಅಷ್ಟು. ಇದನ್ನ ಮಿಕ್ಸ್ ಮಾಡಿಕೊಂಡು ಎಣ್ಣೆಲೆ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಸಾಲ್ಟು ಕೂಡ ಸೇರಿಸ್ಕೊಳ್ತೀನಿ. ಇಲ್ಲಿ ಸಾಲ್ಟ್ ಬಂದ್ಬಿಟ್ಟು 1.5 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಇದನ್ನು ಕೂಡ ಮೆಣಸಿನ್ಕಾಯಿ ಕರಿಬೇವು ಅರಿಶಿನ ಪುಡಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಹಾಗೆ ಇದು ಎಣ್ಣೆಲೆ ಕರ್ಗೋಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ತೀನಿ. ಈಗ ಎಣ್ಣೆಲಿ ಎಲ್ಲದು ಫ್ರೈ ಮಾಡ್ಕೊಂಡಿದ್ದಾಯ್ತು. ಅವಲಕ್ಕಿ ಬಿಸಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಎಲ್ಲದನ್ನು ಹಾಕೊಳ್ತಾ ಬರೋಣ. ಆಮೇಲೆ ಮೆಣಸಿನ್ಕಾಯಿ ಒಗ್ಗರಣೆ ಹಾಕೊಂಡಿದ್ವಲ್ಲ ಎಣ್ಣೆ ಸಹಿತನೇ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ.
ಆಮೇಲೆ ಉಪ್ಪು ಕೂಡ ಅವಾಗಲೇ ಹಾಕೊಂಡಿರೋದ್ರಿಂದ ಮತ್ತೆ ಹಾಕೊಳ್ತಾ ಇಲ್ಲ. ಈಗ ಬೆಲ್ಲ ಕೂಡ ಸೇರಿಸ್ಕೊಳ್ತೀನಿ. ಇಲ್ಲಿ ಬೆಲ್ಲ ಬಂದ್ಬಿಟ್ಟು 2 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಈಗ ಇದನ್ನ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲಿ ಕಾಳು ಮತ್ತೆ ಅವಲಕ್ಕಿ ಏನಿದೆ ಅದು ಮಿಕ್ಸ್ ಆಗ್ಬೇಕಲ್ವಾ, ಹಾಗಾಗಿ ಒಂದ್ ಕಡೆಯಿಂದ ಎಲ್ಲದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಅವಲಕ್ಕಿ ಒಗ್ಗರಣೆಗೆ ಮೊಸರು ಕೂಡ ಹಾಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಹಾಗೆ ಸಂಜೆ ಟೀ ಕಾಫಿ ಜೊತೆಗೆ ಈ ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ ಅಲ್ವಾ. ಆಮೇಲೆ ಟ್ರಾವೆಲಿಗೆ ಎಲ್ಲಾದರೂ ಹೋದಾಗ ಅವಲಕ್ಕಿ ಚೂಡನ ಮಾಡ್ಕೊಂಡು ತಗೊಂಡು ಹೋಗ್ಬೋದು, ಏಕೆಂದರೆ ಇದು ಬೇಗ ಕೆಡೋದಿಲ್ಲ. ಆಮೇಲೆ ಇದನ್ನ ತಿಂಗ್ಳುಗಟ್ಟಲೆ ಇಟ್ಕೊಂಡು ತಿನ್ಬೋದು. ಆ್ಯಕ್ಚುಲಿ ನನಗೇನಾಗಿದೆ ಅಂದರೆ ಕೋಲ್ಡ್ ಕಫ ಆಗಿಬಿಟ್ಟಿತ್ತು, ಹಾಗಾಗಿ ನನ್ನ ವಾಯ್ಸ್ ಏನಾಗಿದೆ ಬ್ರೇಕ್ ಆಗಿ ಬರ್ತಾ ಇದೆ, ಅಂದರೆ ನೀಟಾಗಿ ಕ್ಲಿಯರಾಗಿ ಬರ್ತಾ ಇಲ್ಲ. ಹಾಗಾಗಿ ಏನು ಅಂದ್ಕೊಳ್ಬೇಡಿ. ಈ ಅವಲಕ್ಕಿ ಒಗ್ಗರಣೆಯಲ್ಲಿ ಉಪ್ಪು ಖಾರ ಸ್ವೀಟ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದು ಆರೋಗ್ಯಕರ ಸ್ನ್ಯಾಕ್ಸ್ ಆಗಿರೋದ್ರಿಂದ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.